ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಾದ್ಯಂತ ಹಿಂದಿನಿಂದಲೂ ಸರ್ಕಾರ ಅನುದಾನಿತ ಶಾಲೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಾ ಬಂದಿದ್ದು, ಮುಂಬರುವಂತಹ ದಿನಗಳಲ್ಲಿ ಶಾಲೆ ನಡೆಸುವುದು ಕಷ್ಟವಾಗುತ್ತದೆ. ಇನ್ನು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದ ವತಿಯಿಂದ ವೇತನ ಅನುದಾನವನ್ನು ನೀಡಲಾಗುತ್ತಿದ್ದು, ನಂತರ ಈ ಪ್ರಕ್ರಿಯೆ 1986ಕ್ಕೆ ಸ್ಥಗಿತಗೊಂಡಿತು. ಇನ್ನು 1999ರಲ್ಲಿ ಕಾಂಗ್ರೆಸ್ ಸರ್ಕಾರವು 1987ರಿಂದ 1992ರವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾಸಂಸ್ಥೆಗಳಿಗೆ ವೇತನಾನುದಾನವನ್ನು ಕೂಡ ನೀಡಿತು. ಅನಂತರ 2006ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಮ್ಮಿಶ್ರ ಸರ್ಕಾರಗಳು 1987ರಿಂದ 1995ರವರೆಗೆ ಎಲ್ಲ ವರ್ಗದ ಶಿಕ್ಷಣ ಸಂಸ್ಥೆಗಳಿಗೆ ವೇತನಾನುದಾನವನ್ನು ನೀಡಿತು. ಇನ್ನು ಅಲ್ಲಿಂದ ಇಲ್ಲಿಯವರೆಗೆ ಒಂದೇ ಒಂದು ವರ್ಷವೂ ವಿಸ್ತರಣೆಯಾಗಲಿಲ್ಲ. ಇನ್ನು 2010ರಿಂದ ನಿರಂತರವಾಗಿ ಹೋರಾಟ ಮಾಡಿದರೂ ಕೂಡ ಪ್ರಯೋಜನವಾಗದೆ ಕನ್ನಡ ಶಾಲೆಗಳು ಅವನತಿಯತ್ತ ಸಾಗ್ತಿದ್ದೇವೆ ಎಂದು ಕರ್ನಾಟಕ ರಕ್ಷಣಾ ಅನುದಾನಿತ ರಹಿತ ಶಾಲಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂ ಪಂಪಾಪತಿ ಹೇಳಿದರು. ಇನ್ನು ನಗರದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಮತ್ತು ನೌಕರರ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು, 5-6 ವರ್ಷಗಳಿಂದ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕವಾಗ್ತಿಲ್ಲ. ಇನ್ನು ಅಧಿಕಾರಿಗಳು ಕೂಡ ಒಂದಲ್ಲೊಂದು ತಾಂತ್ರಿಕ ಕಾರಣ ಹೇಳಿ ನೇಮಕಾತಿ ತಡೆಯುತ್ತಿದ್ದಾರೆ. ಇದರಿಂದ ಕಷ್ಟ ದಿನಗಳು ಎದುರಾಗ್ತಿದ್ದು, ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಮತ್ತು ಮಕ್ಕಳಿಗೆ ಆಡಳಿತ ಸೌಲಭ್ಯ ಮಾಡಿ ಸಾಕಷ್ಟು ಭಾಳ ನೋವಿದೆ. ಸರ್ಕಾರ ಏನಾದರೂ ಖಂಡಿತ 5 ವರ್ಷ ಅನುದಾನ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಬದುಕೊಳ್ತೀವಿ. ಇಲ್ಲಾಂತಂದರೆ ನಮ್ಮ ಶಾಲೆಗಳನ್ನು ಕೆಲವು ದಿನಗಳಲ್ಲಿ ಮುಚ್ಚಬೇಕಾಗುತ್ತೆ. ಕನ್ನಡ ಶಾಲೆ ಕನ್ನಡ ಮತ್ತು ಭಾಷೆ ಅರಿವು ಪ್ರಶ್ನೆ ಇದೆ. ಇವತ್ತು ಕನ್ನಡ ಭಾಷೆ ಅನ್ನೋದನ್ನು ಸಾಕಷ್ಟು ಆಲ್ರೆಡಿ ಸಾಕಷ್ಟು ಇದಾಗ್ತಾ ಇದೆ, ಅರಿವು ಹೋಗ್ತಾ ಇದೆ. ಪ್ರತಿ ವರ್ಷ ಬಜೆಟ್ ಸಂದರ್ಭದಲ್ಲಿ ಮತ್ತು ಬೆಳಗಾವಿ ವಿಶೇಷ ಅಧಿವೇಶನ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಗಳು ಸೇರಿ ನಿರಂತರವಾದಂಥ ಹೋರಾಟ ಮಾಡ್ತಾ ಬಂದರೂ ಕೂಡ ಸರ್ಕಾರ ಬದಲಾದಂತೆ ನಮ್ಮ ವಿಚಾರವನ್ನು ಆದ್ಯತೆಯಾಗಿ ತೆಗೆದುಕೊಳ್ಳದೆ ನಿರಂತರವಾಗಿ ಈ ಒಂದು ಅನುದಾನ ರಹಿತ ಶಾಲೆಗಳನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಏನಾಗ್ತದೆ ಅಂದರೆ ಸರ್ಕಾರಿ ಶಾಲೆಯೇ ಇಂಗ್ಲೀಷ್ ಮಾಧ್ಯಮ ಮಾಡಿ ಆ ಒಂದು ಶಿಕ್ಷಣವನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥ ಆತಂಕ ನಮ್ಮೆಲ್ಲರನ್ನೂ ಕಾಡ್ತಾ ಇದೆ. ಅದರ ಜೊತೆಗೆ ಈ ಒಂದು ಸಾವಿರಾರು ಶಾಲೆಗಳಿದ್ದಾವೆ ಕರ್ನಾಟಕದಾದ್ಯಂತ. ಅಲ್ಲಿ ಸೇವೆ ಮಾಡ್ತಕ್ಕಂಥ ಶಿಕ್ಷಕರ ಜೀವನ ಅತಂತ್ರವಾಗುವಂಥ ಒಂದು ಪರಿಸ್ಥಿತಿ ಇದೆ. ಆ ಅತಂತ್ರ ಪರಿಸ್ಥಿತಿಗೆ ಸರ್ಕಾರವೇ ಹೊಣೆ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮುಖಾಂತರ ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತೇನೆ. ಕೊಟ್ಟಿದೆ. ಆದರೆ ದುರದೃಷ್ಟವಶಾತ್ 30 ವರ್ಷಗಳಾಯಿತು. 1995ರ ನಂತರ ಇಲ್ಲಿವರೆಗೆ ಯಾವುದೇ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಘೋಷಣೆ ಮಾಡಿಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ ಘೋಷಣೆ ಮಾಡಿಲ್ಲ. ಇದರಿಂದ ಆ ಒಂದು ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಬಹಳಷ್ಟು ತೊಂದರೆಯ ಪರಿಸ್ಥಿತಿ ಇದೆ. ಯಾಕಂದರೆ ಆ ಸಂಸ್ಥೆಯು ಕಡಿಮೆ ಫೀ ವಸೂಲು ಮಾಡಿ ಆ ಬಂದ ಫೀಸಲ್ಲೇ ಆ ಶಿಕ್ಷಕರಿಗೆ ಕಡಿಮೆ ವೇತನ ಕೊಡ್ತಾ ಇರೋದ್ರಿಂದ ಅವರ ಕುಟುಂಬದ ನಿರ್ವಹಣೆ ಭಾಳಷ್ಟು ಕಷ್ಟಕರವಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಅನುದಾನ ರಹಿತ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಕೂಡ ನಮ್ಮ ಕನ್ನಡ ನಾಡಿನ ಮಕ್ಕಳೇ ಮತ್ತು ಬಡ ಮಕ್ಕಳೇ. ಆ ಅನುದಾನಕ್ಕೊಳಪಡಿಸಿದರೆ ನಮ್ಮ ಕನ್ನಡ ನಾಡಿನ ಮಕ್ಕಳಿಗೆ ಅವ್ರಿಗೂ ಕೂಡ ಈ ಸರ್ಕಾರದಿಂದ ಸಿಗ್ತಕ್ಕಂಥ ಬಿಸಿಯೂಟ, ಕ್ಷೀರಭಾಗ್ಯ ಮತ್ತು ಪಠ್ಯಪುಸ್ತಕ ಮತ್ತು ಮೊಟ್ಟೆ, ಸಮವಸ್ತ್ರ, ಶೂ ಎಲ್ಲವೂ ಕೂಡ ನಮ್ಮ ಶಾಲೆ ಮಕ್ಕಳಿಗೂ ಕೂಡ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ, ಬಡ ಮಕ್ಕಳು